ಸಾಲ ವಸ್ತು ಅಂತಂದ್ರೆ ನನ್ನ ಕನಸಿನಿಂದ ಆ ಹುಡುಗಿರೇ ತುಂಬಿಕೊಂಡಿದ್ದಾರೆ. ಕ್ಷಮಿಸಿ ಯಜಮಾನ್ರಿ, ಹುಟ್ಟಿದ್ರೆ ಶ್ರೀಮಂತರ ಮನೆಯಲ್ಲಿ ನಾಯಿಗೆ ಹುಟ್ಟಬೇಕು, ಇಲ್ಲದೆ ಹೋದ್ರೆ ಅವ್ರ ಮಕ್ಕಳು ಶಿಕ್ಷಿರಾಗಬೇಕು, ಇಲ್ಲದೆ ಹೋದ್ರೆ ಈ ವೈಭವ ಸಿಕ್ಕುತ್ತಾ? ಏನಾದ್ರೂ ಹೇಳೋ, ವಿಲೇಜ್ ಬ್ಯೂಟಿ ಅಂದ್ರೆ ಬ್ಯೂಟಿ ಕಣ. ಇಂಥ ಸಹಜ ಸೌಂದರ್ಯ ಪಟ್ಟಣದಲ್ಲೆಲ್ಲೋ ನೋಡಕ್ ಸಿಗುತ್ತೆ. ಅದನ್ನ ನೋಡ್ದೆ ನನ್ ಕಣ್ ಕೂತ್ಬಿಟ್ಟು ಹೋಗಿತ್ತಲ್ಲೋ. ಹೆಂಗಸ್ರು ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೇನ್ರಿ ಕೆಲ್ಸ? ನಮ್ ಚಿಕ್ಕ ಯಜಮಾನ್ರಿಗೆ ಕೆಲ್ಸ ಇರೋದೆ ಹೆಂಗಸ್ರ. ಈ ಜಾಗ ನಂದು, ಈ ಕೊಳ ನಂದು, ಈ ಬಂಡೆ ನಂದು, ಈ ಕಣ್ಣು ನಂದೆ. ಏನ್ ಬೇಕಾದ್ರೂ ನೋಡ್ತೀನಿ, ಎಷ್ಟೊತ್ತು ಬೇಕಾದ್ರೂ ನೋಡ್ತೀನಿ. ನೋಡ್ತೀಯಾ? ತೋರಿಸ್ತೀವಿರು. ಲೇ ಸೀತಾ, ರಾಧಾ, ಸುಮಾ ಎಲ್ಲ ಬಂದ್ರೆ ಇಲ್ಲಿ. ಒದ್ದೆ ಆಗಿರೋ ನಿಮ್ಮ ಮೈನ ಈ ವಯ್ಯ ಕಣ್ ತುಂಬಾ ನೋಡ್ಬೇಕಂತೆ. ಎಲ್ಲ ಸ್ವಲ್ಪ ತೋರಿಸ್ರೆ. ಹೌದಾ? ಸರಿಯಾಗಿ ಮಾಡಿದ್ಯಲ್ಲ. ಛತ್ರಿ ಅರೆ ಹಾಳ ಅವ್ರಿ, ಎಷ್ಟು ಜನ ಹುಡುಗಿರ ಮುಂದೆ ನನಗೆ ಅವಮಾನ ಮಾಡ್ತಿಯಲ್ಲ, ನಿನ್ನ ನೋಡ್ಕೋತೀನಿ. ಸರಿ, ನಮ್ ಬಗ್ಗೆ ಎಲ್ಲ ಸರಿಯಾಗಿ ಹೇಳಿದ್ರೇನ್ರಿ ಬೀಗರಿಗೆ? ನಾನು ಅರಮನೆಯಲ್ಲಿ ಬಹುಪರಾಕ್ ಹೇಳ್ತಿದ್ ವಂಶ ಅಲ್ವೇ ನಮ್ದು. ಸ್ವಲ್ಪ ಜಾಸ್ತಿ ಹೇಳಿದೀವಿ ಸ್ವಾಮಿ. ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಅಯ್ಯೋ, ಅವನ್ಯಾಗಮ್ಮ ಕೆಲಸ ಮಾಡ್ಬೇಕು ಅಂದ್ರೆ ಹೇಳಿ, ನಿಮ್ಗೆ ಎಷ್ಟು ಆಸ್ತಿ ಇದೆ? 125 ಎಕರೆ ಕಬ್ಬಿನ ಗದ್ದೆ, ಅಲ್ಲಿ 126 ಎಕರೆ ಕಾಫಿ ಎಸ್ಟೇಟು, ಇಲ್ಲಿ 127 ಎಕರೆ ಭತ್ತದ ಗದ್ದೆ, ಅಲ್ಲಿ 128 ಎಕರೆ ತೆಂಗಿನ ತೋಪು, ಇಲ್ಲಿ 4 ಟ್ರ್ಯಾಕ್ಟರ್, ಅಲ್ಲಿ 5 ಥಿಯೇಟ್ರು. ಅಬ್ಬಾ, ಭಾರಿ ದೊಡ್ಡ ಜಾಗನೇ. ಅಲ್ರಿ, ನಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ, ಇದು ಹಾಗೇನೋ? ನೋಡಿ, ನಾನ್ ಹೇಳೋದೆಲ್ಲ ಹೇಳ್ಬಿಟ್ಟಿದೀನಿ. ನಿಮ್ಗೆ ಇಷ್ಟ ಇದ್ರೆ ಮೊದಲು ಬಂದು ನೀವು ಹುಡುಗನ್ ನೋಡಿ, ಅವರು ಬಂದು ಹುಡುಗಿನ ನೋಡ್ಲಿ, ಆಮೇಲೆ ಇದ್ದೇ ಇದೆ ಮಾತುಕತೆ. ಅದು ಸರಿ ಇದೆ ಅಣ್ಣ. ಇಂಥ ಭಾರಿ ಸಂಬಂಧ ಸ್ವಲ್ಪ ತಡ ಮಾಡಿದ್ರು ಇನ್ಯಾವನಾದ್ರು ತಲಮಾಸನು ಬಂದು ತಗಲಾಕೊಂಡ್ಬಿಡ್ತಾರೆ. ಬಿಡಿ ಬೇಗ ಹೋಗೋಣ. ಏನ್ ಸೋಮಣ್ಣ, ಊಟಕ್ಕೆ ತಯಾರಿನಾ? ಹೌದ್ ಕಣಪ್ಪ, ನನ್ ಮಗಳು ಹಿಕ್ಕವ್ರೆ ಸಾರ್ ಕಳ್ಸವಳೆ. ಹಿಕ್ಕವ್ರೇನಾ? ಏನ್ ಸೋಮಣ್ಣ, ನನ್ ಬಿಟ್ಟು ನೀನು ಒಬ್ಬನೇ ತಿಂತಾ ಇದೆಯಲ್ಲ, ಇದು ನ್ಯಾಯನಾ? ದಿನ ನಿಮ್ ಮದ್ವೆ ಕೇಳ್ತಿದ್ ರೂಢಿ ಇರೋ ನಿನಗೆ ಈ ಹಳಸಲು ಸೇರ್ತದ ರಾಜ? ಹಳಸು ತಿನ್ನೋದ್ರಲ್ಲೇ ಇರೋದು ಮಜಾ. ತಾತ ತಾತ ಸರಿ, ಬರ್ಸಲಾ? ಇದು ಹಳಸಲ್ಲಣ್ಣ, ಸೊಗಸು. ಇನ್ನೂ ಅನ್ನದ ಮೇಲೆಲ್ಲ ಕೆಲ್ಸಕೊಂಡ್ಬಿಟ್ಲಲ್ಲ.
ಇಳಿ ಕೆಳಗೆ. ಇಳಿಯಲ್ಲ. ನೀನು ಅನ್ನ ತಿನ್ನೋಲಾಗಿದ್ರೆ ಹೀಗೆ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪನ್ ಹೇಳಿ ನಿಮ್ಗೇನ್ ಮಾಡಿಸ್ತೀನಿ ನೋಡ್ತೀನಿ. ನಾಳೆ ನಿಮ್ಮ ಅಪ್ಪ ಕಿಸ್ತಿದ್ ನಾನು ನೋಡಿದ್ದೀನಿ. ಏನೇನು ದೇಶ ಏನಾಯ್ತೆ? ನಿಮ್ಮಪ್ಪ ದೊಡ್ಡಪ್ಪ ಇಬ್ರು ನಿಮ್ಗೆ ವರ ನೋಡಕ್ ಹೋಗಿದ್ದಾರೆ. ಬೀಗ್ರ ಏನಾದ್ರೂ ಈ ನಿನ್ನ ಅವಸ್ಥೆ ನೋಡಿದ್ರೆ ಮುಗೀತು. ಏನ್ ಚಿಕ್ಕಮ್ಮ ನೀವು? ಗೀತಾ ಮೊದ್ಲೇ ಅಳ್ತಾ ಬರ್ತಿದ್ದಾಳೆ. ಅವಳನ್ನ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ತಮಾಷೆ ಮಾಡ್ತಿದ್ರಲ್ಲ. ಇವಳು ಹೆಣ್ಣಾಗಿರೋದು ಬಿಟ್ಟು ಗಂಡು ಬೇರೆ ಹಾಗೆ ಚೆಲ್ಲಾಟ ಆಡ್ದ ಕೆಸರಲ್ಲಿ ಎಗರು ಬಿಟ್ಟಿರ್ಬೇಕು. ನಾನೇನ್ ಬೀಳ್ಲಿಲ್ಲ. ಸುಮ್ನೆ ನನ್ ಕಾಲಕ್ಕೆ ನನ್ ಕಾರಲ್ಲಿ ಬರ್ತಾ ಇದ್ರೆ ಟ್ರಾಕ್ಟರ್ ಓಡಿಸ್ತಾನಲ್ಲ ಆ ಪುಂಡ ನನ್ ಕಾರ್ ಗಡ್ಡ ಬಂದು ನನ್ ರೆಟ್ಟೆ ಹಿಡಿದು ಎಳೆದು ಕೆಸರಿನಲ್ಲಿ ತಳ್ಬಿಟ್ಟ. ಆ ರಾಜ ಬೇಕು ಅಂತ ಕಾಲ್ ಕೇಳ್ಕೊಂಡು ನಮ್ಮ ಹತ್ರ ಜಗಳಕ್ಕೆ ಬರ್ತಿದ್ದಾನೆ. ಗೀತಾ, ನೀನೇನು ಯೋಚನೆ ಮಾಡಬೇಡ. ಅವನ ಮನೇಲಿ ಒಬ್ಳು ಹೆಣ್ಮಗಳಿದ್ದಾಳೆ. ಹೋಗ್ರಿ, ಅಲ್ಲಿದೆ ಚಾವಟಿ ಇಲ್ಲಿದೆ. ತಗೊಳ್ಳಿ ಸರಿ, 5,000 ರೂಪಾಯಿ. ಇವತ್ತು ನಿನ್ ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ತೀರ್ತು. ಇವತ್ತಿನಿಂದ ಆ ಟ್ರ್ಯಾಕ್ಟರ್ ನಿನಗೆ ಸ್ವಂತ. ಅದು ಆರ್ಸಿಬೇಕು. ನಾನು ಎಷ್ಟೋ ಜನಕ್ಕೆ ಬ್ಯಾಂಕ್ ಶೂರಿಟಿ ಹಾಕಿದ್ದೀನಿ, ನನ್ನ ಕೈಯಿಂದ ಸಾಲನ ಕೊಟ್ಟಿದ್ದೀನಿ. ಆದ್ರೆ ಕರೆಕ್ಟ್ ಆಗಿ ಬ್ಯಾಂಕ್ ಸಾಲನ ನನ್ನ ಸಾಲನ ಈ ಟೈಮ್ ತೀರಿಸ್ಕೊಂಡು ನೀನೊಬ್ಬನೇ. ಬೇಕಾದ್ರೆ ಹೇಳು, ನಿನಗೆ ಇನ್ನೊಂದು ಟ್ರ್ಯಾಕ್ಟರ್ಗೆ ಏರ್ಪಾಡು ಮಾಡ್ತೀನಿ. ಬೇಡ ಸರ್, ಯಾಕೆ? ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆ ನನ್ಗಿಲ್ಲ ಸರ್. ಒಂದಿದ್ರಲ್ಲಿ ತೃಪ್ತಿ ಪಡಬೇಕು ಅನ್ನೋದು ನನ್ನ ಗುರಿ. ನಮ್ಮ ಅಣ್ಣನ ಮಗಳು, ನನ್ನ ತಂಗಿ ಆಗಿರೋ ನನ್ನ ಗೌರಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅನ್ನೋ ನನ್ನ ಆಸೆ. ಇದು ಉಳಿಸಿರೋ ದುಡ್ಡೇ ಸಾಕಷ್ಟಿದೆ. ಅದೊಂದು ಶುಭ ಕಾರ್ಯ ಆಗ್ಬಿಟ್ರೆ ಅಷ್ಟೇ ಸರ್. ಗೌರಿ ಏನು ಓದಿದ್ದಾಳೆ? BA. ಹೌದೇನು? ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ನನಗೆ ಮಗ ಇದ್ದಾನೆ, MA ಓದ್ತಾ ಇದ್ದಾನೆ. ಯಾಕೆ ಸಂಬಂಧ ಬೆಳೆಸಬಾರ್ದು ಅಂತ. ಅಯ್ಯೋ, ನಿಮ್ಮ ಮನೆ ಸೊಸೆಯಾಗಿ ಬರೋಕ್ಕೆ ನನ್ನ ಗೌರಿ ಪುಣ್ಯ ಮಾಡಿದ್ವಿ ಸರ್. ಧಾರಾಳವಾಗಿ ಆಗ್ಬೋದು. ಸರಿ, ಇವತ್ತೇ ಅವನಿಗೊಂದು ಕಾಯ್ದ ಬರ್ತೀನಿ. ಅವನು ಬರ್ಲಿ. ಸರಿ ಸರ್, ನಾನು ಬರ್ತೀನಿ. ಗೌರಿ, ಗೌರಿ, ಏನಿದೆ ಸಕ್ಕರೆ ಹೋಗ್ತಾ ಇದೆಯಾ? ಗೌರಿ ಇದೆ ಅದಕ್ಕೆ. ಮೊದಲು ಸಕ್ಕರೆನ ಗೌರಿ ಬಾಯಿ ಹಾಕ್ಬೇಕು. ವಿಷಯ ಏನಂತ ಮೊದಲು ಹೇಳು, ಆಮೇಲೆ ಗೌರಿ ಎಂದಿದ್ದಾಳೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ಗೌರಿ ತುಂಬಾ ಪುಣ್ಯ ಮಾಡಿದ್ದಾರೆ. ನಮ್ಮ ಫ್ಯಾಕ್ಟ್ರಿ ಮಾಲಕರು ಇದಾರಲ್ಲ ಆನಂದ್, ಅವ್ರು ನಮ್ಮ ಗೌರಿನ ಅವ್ರ ಮನೆ ಸೊಸೆ ಮಾಡ್ಕೊತೀನಿ. ಹೌದು ಅದಕ್ಕೆ ಈ ಸಿಹಿ ಸೂಚನ ಸಕ್ಕರೆ ಸಮೇತ ಗೌರಿಗೆ ಹೇಳಬೇಕು. ಗೌರಿ ಇದೆ ಅದಕ್ಕೆ.